ಡಾಕ್ಟರ್ ಕೆ ಸುಧಾಕರ್ ಅಭಿನಂದನಾ ಸಮಾವೇಶದಲ್ಲಿ ಎಣ್ಣೆ ಹಾಗೂ ಬಾಡೂಟಕ್ಕೆ ಜನ ಮುಗಿಬಿದ್ದಿದ್ದಾರೆ. ಕಾರ್ಯಕರ್ತರಿಗಾಗಿ ನೆಲಮಂಗಲದಲ್ಲಿ ಭರ್ಜರಿ ಬಾಡೂಟ ಏರ್ಪಡಿಸಲಾಗಿತ್ತು. ಮದ್ಯ ಹಾಗೂ ವಿವಿಧ ಬಗೆಯ ಬಾಡೂಟಕ್ಕೆ ಜನರು ಮುಗಿಬಿದ್ದಿದ್ದರಿಂದ ನೂಕುನುಗ್ಗಲು ಉಂಟಾಗಿದೆ. ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಆನೇಕಲ್ನಲ್ಲಿ ಗ್ರಾಮಸ್ಥರು ಸಮರ ಸಾರಿದ್ದಾರೆ. ಬೈಕ್ನಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಮದ್ಯವನ್ನ ಹಿಡಿದ ಗ್ರಾಮಸ್ಥರು ಬೆಂಕಿಗೆ ಹಾಕಿದ್ದಾರೆ. ಬನ್ನೇರುಘಟ್ಟ ಬಳಿಯ ಸಿಕೆ ಪಾಳ್ಯದಲ್ಲಿ ಘಟನೆ ನಡೆದಿದೆ. ಗ್ರಾಮದ ಅಂಗಡಿ, ಕೆಲ ಮನೆಗಳಿಗೆ ಮದ್ಯ ಸರಬರಾಜು ಮಾಡಲಾಗ್ತಾ ಇತ್ತು. ಇನ್ನು ಈ ಬಗ್ಗೆ ಕ್ರಮವನ್ನ ಕೈಗೊಳ್ಳದ ಅಬಕಾರಿ ಇಲಾಖೆ ಮತ್ತು ಪೊಲೀಸರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಿವಮೊಗ್ಗದಿಂದ ಕಾಣೆಯಾಗಿದ್ದ ಯುವತಿ ಶವವಾಗಿ ಪತ್ತೆಯಾಗಿದ್ದಾಳೆ. 24 ವರ್ಷದ ಯುವತಿಯನ್ನ ಸ್ನೇಹಿತನೇ ಕೊಲೆ ಮಾಡಿ ಆಗುಂಬೆ ಬೆಟ್ಟದಲ್ಲಿ ಎಸೆದಿದ್ದಾನೆ. ಯುವತಿಯ ಶವ ದೊರೆತ ಸ್ಥಳಕ್ಕೆ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೃತ ಯುವತಿ ಜೂನ್ 30ರಂದು ಕಾಣೆಯಾಗಿದ್ಲು. ಮರಳೆಕಾಯಿ ತಿಂದು 8 ಮಂದಿ ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಮಂಡ್ಯ ಜಿಲ್ಲೆ ಉಪಾರದೊಡ್ಡಿ ಗ್ರಾಮದಲ್ಲಿ ನಡೆದಿದೆ. ಸೃಜನ್, ಜ್ಞಾನವಿ, ಸಿಂಚನ, ಆಶಿಕಾ, ಭುವನೇಶ್ವರಿ, ಚರಣ, ಧ್ರುವಚರಣ್, ಚಂದ್ರ ಅಸ್ವಸ್ಥರಾದ ಮಕ್ಕಳು. ಈ ಬಗ್ಗೆ ತಿಳಿದಿರದ ಮಕ್ಕಳು ಆಟವಾಡುತ್ತಾ ಮರಳೆಕಾಯಿ ತಿಂದಿದ್ದಾರೆ. ಕೂಡಲೇ ಮಕ್ಕಳಿಗೆ ವಾಂತಿ ಆರಂಭವಾಗಿದೆ. ಮಿಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಹೊಳೆಗೆ ಸೇತುವೆ ವ್ಯವಸ್ಥೆ ಇಲ್ಲದೆ ಶವವನ್ನು ಸಾಗಿಸುವುದಕ್ಕೆ ಜನ ಪರದಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡದ ಬೆಂಚಿನಡ್ಕದ ಕಾಜಲ ಬಳಿ ಘಟನೆ ನಡೆದಿದೆ. ವಾಹನ ಸಂಚಾರಕ್ಕೆ ವ್ಯವಸ್ಥೆ ಇಲ್ಲದೆ ಕಿಂಡಿ ಅಣೆಕಟ್ಟಿನ ಕಾಲುದಾರಿಯಲ್ಲೇ ಶವವನ್ನು ಸಾಗಿಸಲಾಗಿದೆ. ಶವ ಸಾಗಿಸುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕೊಟ್ಟ ಸಾಲವನ್ನ ವಾಪಸ್ ಕೊಡದೆ ಸತಾಯಿಸಿದಂತಹ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಚಿತ್ರದುರ್ಗದ ನಾಗರಕಟ್ಟೆ ಗ್ರಾಮದ ರಾಜು ಆತ್ಮಹತ್ಯೆಗೆ ಯತ್ನಿಸಿದಂತಹ ವ್ಯಕ್ತಿಯಾಗಿದ್ದಾರೆ. ರಾಜು ಅವರು ಅತ್ತಿಮಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಪತಿಗೆ 10 ಲಕ್ಷ ರೂಪಾಯಿ ಸಾಲವನ್ನ ನೀಡಿದ್ರು ಅನ್ನುವಂತಹ ಮಾಹಿತಿ ಇದೆ. ವಿಷ ಸೇವಿಸಿದ್ದ ರಾಜು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಾನು ಹೇಳೋದು ಹೆಂಗೆ ಗೊತ್ತಾ, ಕೃಷ್ಣಮೂರ್ತಿ ಹೊಲ್ದಾಗೆ ವಿಷ ಕೊಡಿದ್ದೀನಿ. ನಾನು ಏನು ಗೊತ್ತಾ ನಿನಗೆ ಹೇಳೋದು, ನಾನು ಹೇಳೋದು ಹೆಂಗೆ ಗೊತ್ತಾ, ಕೃಷ್ಣಮೂರ್ತಿ ಹೊಲ್ದಾಗೆ ವಿಷ ಕೊಡಿದ್ದೀನಿ. ನಾನು ಏನು ಗೊತ್ತಾ ನಿನಗೆ ಹೇಳೋದು, ಆತ್ಮಗೆ ಅಧ್ಯಕ್ಷ ಕವಿತಮ್ಮ ಗಂಡನೇ ಕಾರಣ. ಕವಿತಮ್ಮ ಗಂಡನೇ ಕಾರಣ. ಕೃಷ್ಣಮೂರ್ತಿನೇ ನನ್ನ ಸಾವಿಗೆ ಕಾರಣ ಅಂತ ತಿಳ್ಕ. ಅವನೇ ನನ್ನ ಸಾವಿಗೆ ಕಾರಣ. ಯಾವುದೇ ಕಾರಣಕ್ಕೂ ಅವನು ಹೊರಗೆ ಬರ್ಕೊಡೋದು. ನನಗೆ ಕೊಡೋ ದುಡ್ಡಿರೋದು ಜೈಲಿಗೆ, ಅವನ್ನ ಜೈಲಿಗೆ ಹಾಕ್ಸ್ಬೇಕು ನೀವು ರಮಣ, ಸರಿನಾ? ಇದು ನಾನು ಹೇಳ್ತಿರೋದೇನೆಂದರೆ, ನನ್ನ ಸಾವಿಗೆ ಆತ್ಮಗೆ ಅಧ್ಯಕ್ಷ ಕವಿತಮ್ಮ ಗಂಡ ಕಾರಣ. ಕವಿತಮ್ಮಲ್ಲ, ಕವಿತಮ್ಮ ನನ್ನ ಬಗ್ಗೆ ಭಾಳ ಬೆಲೆ ಇಟ್ಟಿದ್ದಾಳೆ. ಕೃಷ್ಣಮೂರ್ತಿನೇ ಕಾರಣ. ಇನ್ನು ಮುಂದೆ ಬಡವ್ರ ಬಗ್ಗೆಗೆ ಅವರು ಮೋಸ ಮಾಡಬಾರ್ದು, ಆ ಟೈಪು ನೋಡ್ಕೋಬೇಕು. ಅವ್ರು ಹೊಲ್ದಾಗ ವಿಷಯ ಕೊಡಿದ್ದೀನಿ, ನೀನು ಇದನ್ನ ಎಲ್ಲರಿಗೂ ಶೇರ್ ಮಾಡಬೇಕು. ನನ್ನ ಅಭಿಮಾನ ಇದ್ದರೆ ಆಮೇಲೆ ಫ್ಲೆಕ್ಸ್ ಹಾಕಿಕ್ಕೆ 10 ಸಾವಿರ ಕೊಟ್ಟೀನಿ ನಾನು. ಸರಿ, ನಾನು ಸತ್ಯ ಅಂತ ತಕ್ಷಣ ಫ್ಲೆಕ್ಸ್ ಹಾಕ್ಸಕ್ಕೆ 10 ಸಾವಿರ ಕೊಟ್ಟೀನಿ. ಅವನಿಗೊಂದು ವಿಡಿಯೋ ಹಾಕ್ತೀನಿ. ಯಾಕೆ 10 ಸಾವಿರ ಕೊಟ್ಟೀನಿ ಅಂತ ಅವ್ನಿಗೆ ಗೊತ್ತಿಲ್ಲ. 10 ಸಾವಿರ